ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ಈತನೇ ನಿನ್ನೆ
ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬೆಟ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ನೋಡಿ, ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬೆಟ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ನೋಡಿ, ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬೆಟ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ನಖರ ಮಾಡಿದ್ದಂಥವರು ಇವತ್ತು ಆತನ ಅಸಲ ಚಿತ್ರ ಬಯಲಾಗಿದೆ. ಮುಗ್ಧರಂತೆ ಇದ್ದವನೇ ಹುಲಿಗಳಿಗೆ ವಿಷ ಹಾಕಿದ್ದು. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಹುಲಿ ಹಂತಕನ ನಿಜ ಮುಖ. ನೋಡಿ, ಈತನೇ ನಿನ್ನೆ ಸುಮಾರು 5 ಜನರನ್ನ ವಿಚಾರಣೆ ಕರ್ಕೊಂಡ್ಬಂದ್ರು. ವಿಚಾರಣೆ ಕರ್ಕೊಂಡ್ಬಂದು ಎಲ್ಲರಿಂದನೂ ಕೂಡ ಒಂದೊಂದು ಹೇಳಿಕೆಗಳನ್ನ ಪಡ್ಕೊಂಡ್ರು. ನಿನ್ನೆ ಸಚಿವ ಈಶ್ವರ್ ಖಂಡ್ರೆ ಅವರು ಆಗಮಿಸಿದ್ರು, ಶಾಸಕರು ಬಂದಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕ ಒಂದು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಈಗ ಬೆಟ್ ಟ್ವಿಸ್ಟ್